ಗುರು ಹಿರಿಯರಿಗೂ ನಮಸ್ಕಾರ. ಇವತ್ತಿನ ದಿವಸ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆ ನಿಮಿತ್ತವಾಗಿ ಈ ಗ್ರಾಮಕ್ಕೆ ಅಭ್ಯರ್ಥಿಗಳು ಹಾಗೂ ರೈತ ಮುಖಂಡರು, ಸುತ್ತಮುತ್ತಲ ತಾಲೂಕಿನ ರೈತ ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ. ಸ್ಥಳೀಯರೆಲ್ಲರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಅನಂತ ನಮಸ್ಕಾರ. ಈ ಗ್ರಾಮದ ಎಲ್ಲ ಹಿರಿಯರು ಇದ್ದೀರಿ. ನಾವೊಂದು ಸಭೆ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಅಚಾತುರ್ಯದಿಂದ ಅದನ್ನು ನಾವು ಮುಂದೂಡ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ರೈತ ಸಂಘಟನೆಯಿಂದ ಒಂದು ಪೆನಲನ್ನು ಕೊಟ್ಟಿದ್ದೇವೆ ಸಂಪೂರ್ಣ. ಯಾಕೆ ಅದನ್ನು ಕೊಟ್ಟಿದ್ದೇವೆ ಅಂತಂದ್ರೆ ಹಿಂದಿನ ಒಂದು ಚುನಾವಣೆ 3 ಚುನಾವಣೆ ಒಳಗೆ 4,500 ಕೇವಲ ಮತ ಇದ್ದು, ಒಟ್ಟಾರೆ 19,500 ಮತದಾರ ಸಂಖ್ಯೆ ಐತಿ ನಮ್ಮ ಫ್ಯಾಕ್ಟ್ರಿ ಒಳಗೆ. ಅದಕ್ಕೆ ಎಲ್ಲರಿಗೂ ಸ್ವತಂತ್ರ ಇದ್ದಿದ್ದಲ್ಲ ಮತ ಹಾಕಲಿಕ್ಕೆ. ಅದನ್ನು ನಾವು ಹೋರಾಟ ಮಾಡಿ ಎಲ್ಲರಿಗೂ ಒಂದು ಮತ ಸಿಗುವಂತ ಮಾಡಿದ್ದೀವಿ. ಕೋರ್ಟ್ ಕೇಸ್ ಹಾಕಿದ್ದೀವಿ, ಹೋರಾಟಗಳನ್ನು ಮಾಡಿದ್ದೀವಿ. ಅದರ ಒಂದು ಪ್ರತಿಫಲವಾಗಿ ಇವತ್ತು ಎಲ್ಲರಿಗೆ ಮತದಾನ ಹಕ್ಕು ಸಿಕ್ಕೊಂಡೈತಿ. ಅದರಿಂದ ಎಲ್ಲರೂ ನೀವು ಬೀದಿಯೊಳಗೆ ಹೋರಾಟ ಮಾಡೋದು ಬೇಡ, ನೀವು ಅಲ್ಲಿ ರೈತರಾದಿರ್ತಕ್ಕಂಥವ್ರ ಪ್ರತಿನಿಧಿಯಾಗಿ ಒಳಗೆ ಹೋದ್ರೆ ನಮ್ಗೆ ಇನ್ನಷ್ಟು ರೈತರಿಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ತಿಳ್ಕೊಂಡು ಹೇಳಿದ್ರು. ಅದೇ ರೀತಿ ಒಳಗೆ ನಾವು ಸಾಕಷ್ಟು ಫ್ಯಾಕ್ಟ್ರಿಯಲ್ಲಿ ಅವ್ಯವಹಾರಗಳಾದಂಥ ಸಂದರ್ಭದಲ್ಲಿ ಇರ್ಬೋದು, ರೈತರಿಗೆ ಒಂದು ಕಬ್ಬಿನ ದರ ಕೊಡಿಸುವಲ್ಲಿ ಆಗಿರ್ಬೋದು, ತೂಕದಲ್ಲಿ ಆಗಿರ್ತಕ್ಕಂಥ ಮೋಸಗಳನ್ನಾಗಿರ್ಬೋದು, ಅನೇಕ ಸಮಸ್ಯೆಗಳಿಗೆ ನಾವು ಹೋರಾಟದ ಮುಖಾಂತರ ಪ್ರತಿಫಲವನ್ನು ಕಂಡುಕೊಂಡಿದ್ದೇವೆ. ಅದರಲ್ಲಿ ನಮ್ಮ ರಾಜ್ಯದ ರೈತ ಸಂಘಟನೆಯ ಹಿರಿಯರಾಗಿದ್ದಾಗ ಕರಿಗಾರರು ಇರ್ಬೋದು, ಮಾತನವರು ಇರ್ಬೋದು, ಅನೇಕರು ಎಲ್ಲರೂ ಕೊಡ್ಕೊಂಡು ಅವ್ರ ಪಾತ್ರ ಭಾಳ ಐತಿ. ಅದಕ್ಕೆ ಅವ್ರನ್ನ ಆಯ್ಕೆ ಮಾಡಿ ಅಭ್ಯರ್ಥಿಗಳಂತ ನಿಂದಿರ್ಸ್ಯಾರ. ಅದಕ್ಕೆ ತಮ್ಮಲ್ಲಿ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ. ತಾವೆಲ್ಲರೂ ಒಂದು ರೈತ ಸಂಘಟನೆಗೆ ಶಕ್ತಿ ತುಂಬಿದಂಗಾಗತ್ತೆ. ನಾವು ಕೂಡ ಹೋರಾಟ ಮಾಡಲಿಕ್ಕೆ ಶಕ್ತಿ ಬರ್ತೈತೆ ಅಂತ ತಿಳ್ಕೊಂಡು ನಿಮ್ಮ ಊರಿನವರು ಎಲ್ಲರೂ ಕೂಡ ಒಂದು ಒಮ್ಮತದ ನಿರ್ಧಾರ ತಗೊಂಡ ಎಲ್ಲರೂ ನಮ್ಮ ರೈತ ಸಂಘಟನೆಯನ್ನು ಬೆಂಬಲಿಸಿದ್ರೆ ಮುಂದೆ ಒಂದು ರಾಜ್ಯದೊಳಗೆ ಮಾದರಿ ಆಗ್ತೈತಿ. ಆ ಫ್ಯಾಕ್ಟ್ರಿಯನ್ನು ಕೂಡ ಮಾದರಿ ಫ್ಯಾಕ್ಟ್ರಿಯನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಐತೆ ನಾವು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 14ನೇ ತಾರೀಕು ಮತದಾನ ಐತಿ. ಅಲ್ಲಿ ಮತದಾನ ಹಾಕಲಿಕ್ಕೆ ಇಲ್ಲಿ ವಿವರಗಳಿದಾವೆ ಯಾವ ರೀತಿ ಅಂತ ತಿಳ್ಕೊಂಡ ಈ ಒಂದು ಪಟ್ಟಿಯನ್ನು ನೀವು ಇಟ್ಕೊಂಡು ಹೋಗ್ಬೇಕಾಗತ್ತಾ ಮತ ಹಾಕಲಿಕ್ಕೆ. ಇದ್ರೊಳಗೆ ಇಷ್ಟೊಂದು ಬ್ಯಾಲೆಟ್ ಪೇಪರ್ಗಳು ಬರ್ತಾವ. ಇದ್ರೊಳಗೆ ಒಂದೇದ್ರೊಳಗೆ 10 ಮತ ಹಾಕ್ಬೇಕಾಗತ್ತಾ, ಇದ್ರೊಳಗೆ 1 ಹಾಕ್ಬೇಕಾಗತ್ತಾ, ಇದ್ರೊಳಗೆ 1 ಹಾಕ್ಬೇಕಾಗತ್ತಾ, ಇದ್ರೊಳಗೂ 1 ಹಾಕ್ಬೇಕಾಗತ್ತಾ, ಇದ್ರೊಳಗೂ 1 ಹಾಕ್ಬೇಕಾಗತ್ತ. ಈ ರೀತಿ ಒಳಗೆ ಎಲ್ಲರಿಗೂ ಮೀಸಲಾತಿ ಅದಾವು. ಹಿಂದಿನೂ ಇದು ಜನರಲ್ ಅದಾವ. ಅದನ್ನು ನಿಮ್ಮ ಮನೆಗೆ ನಮ್ಮ ಹುಡುಗರು ಕೊಡಕ್ಕೆ ಬರ್ತಾರ. ಅಲ್ಲಿ ಯಾರು ನಿಮ್ಗೆ ತಿಳಿಯಂಗಿಲ್ಲ ಅವ್ರು ತಿಳಿಸ್ರಿ ಹೇಳ್ರಿ. ಇದನ್ನೊಂದು ಕಿಸದಾಗ ನೀವು ಇಟ್ಕೊಂಡು ಹೋದ್ರೆ ಈ ಚಿತ್ರ ನೋಡಿ ಅದಕ್ಕೆ ಹಾಕಕ್ಕೆ ಅನುಕೂಲ ಆಗತ್ತ. ಈ ಚಿತ್ರ, ಈ ಸಂಖ್ಯೆ ಇದನ್ನಷ್ಟ ನೋಡಕ್ಕೆ ನಿಮ್ಗೆ ಸಾಧ್ಯ ಆಗತ್ತ. ಅಲ್ಲಿ ನಿಮ್ಮ ಹೆಸರುಗಳ ಸಿಗೋದಿಲ್ಲ. ಅದಕ್ಕೆ ಆ ರೀತಿ ಒಳಗೆ ಮತದಾನ ಮಾಡ್ಬೇಕಾಗತ್ತ. ನಮ್ಮ ಹುಡುಗರು ಬರ್ತಾರೆ ನಿಮ್ಮ ಮನೆಗೆ ಒಂದು ಕಟ್ಟು ಒಂದು ಕೊಡಾಕ. ಅವಾಗ ನಿಮಗೆ ಏನಾದರೂ ತಿಳಿಲಿಕ್ಕಂದ್ರೆ ಅವ್ರು ಕೇಳ್ರಿ, ಅವ್ರು ಸರಿಯಾಗಿ ಹೇಳ್ತಾರೆ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೆ ಹೇಳಿ ನಾವು ಇನ್ನಾದರೂ ಕೂಡ ನಮಗೇನಾದರೂ ಅವಕಾಶ ಕೊಟ್ಟರೆ ನಮ್ಮ ತಾಲೂಕಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆ ಬೇಕಾಗೈತಿ. CBSE ಸ್ಕೂಲ್ ಇಲ್ಲ. ಆ ಒಂದು ವ್ಯಾಪ್ತಿ ಒಳಗೆ ನಾವು ಒಂದು CBSE ಶಾಲೆಯನ್ನು ತೆರಿತೀವಿ. ಮತ್ತು ಕಬ್ಬಿನ ಗ್ಯಾಂಗ್ ಟ್ರ್ಯಾಕ್ಟರ್ಗಳ ಹೋದಲ್ಲಿ ನಿಲ್ಲಕ್ಕೆ ಸರಿಯಾಗಿ ಜಾಗ ಇಲ್ಲ. ಸಾಕಷ್ಟು ಜಮೀನು ಐತಿ. ಇಲ್ಲಿ ಒಂದು ಕೇನ್ ಯಾರ್ಡನ್ನು ಮಾಡಿ, ಇಲ್ಲಿ ಟ್ರ್ಯಾಕ್ಟರ್ ಯಾರ್ಡ್ ಮಾಡಿ ಟ್ರ್ಯಾಕ್ಟರ್ಗಳಲ್ಲಿ ಸಾಲಾಗಿ ನಿಲ್ಲಲಿಕ್ಕೆ ಅವಕಾಶವನ್ನು ಮಾಡ್ತೀವಿ. ಯಾಕಂದ್ರೆ ರೋಡ್ ಮ್ಯಾಗ ನಿಂದಿರ್ತಾವ, ಅನಾಹುತಗಳಾಗ್ತಾವ. ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ನಮ್ಮ ರೈತರಿಗೆ ತೊಂದರೆ ಇಲ್ಲ. ಇಷ್ಟು ಸಾಕಷ್ಟು ನಾವು ಸ್ಟ್ರೈಕ್ ಮಾಡಿದ್ದೀವಿ, ಅದನ್ನು ಹೇಳಿವಿ. ಮತ್ತು ಬೇರೆ ರಾಜ್ಯದ ಜಿಲ್ಲೆಗಳ ತಾಲೂಕಿನ ಕಬ್ಬು ತೊಗೊತಿದ್ರೆ ಪ್ರಥಮದೊಳಗೆ ನಮ್ಮ ತಾಲೂಕಿನ ಕಬ್ಬನ್ನು ತೊಗೋಬೇಕಂತ ತಿಳ್ಕೊಂಡು ಬೈಲಾದೊಳಗೆ ಐತೆ. ಅಂಥದ್ದನ್ನು ನಮ್ಮೂ ತಡಿಸಿ ಬೇರೆ ತೊಗೊತಿದ್ರು. ಅದನ್ನು ರಾತ್ರಿ ಹೊತ್ತು ಬಂದ್ ಮಾಡಿಸಿ ಫಸ್ಟ್ ನಮಗೆ ಅವಕಾಶವನ್ನು ರಾಮದುರ್ಗ ತಾಲೂಕಿನ ರೈತರಿಗೆ ಕೊಡ್ತಿರ್ತಕ್ಕಂಥದ್ದು ನಮ್ಮ ರೈತ ಹೋರಾಟಗಾರರು. ಈ ರೀತಿ ಒಳಗದಾವ. ಇನ್ನೂ ಒಂದು ಕಲ್ಯಾಣ ಮಂಟಪವನ್ನು ಮಾಡಲಿಕ್ಕೆ ಸಾಧ್ಯ ಐತಿ. ಮತ್ತು ಒಂದು ಜೋಳ ಬಂದೈತಿ. ಇವಾಗ ಆ ಜೋಳದ ದಂಟನ್ನು ಬೆಳೆದ್ರೆ ಅದರಿಂದ ಇಥೆನಾಲ್ ತಯಾರಾಗತ್ತೆ. ಅದನ್ನು ಇವತ್ತು ಹಲಗತ್ತಿ ಒಳಗೆ ಇವತ್ತು ಮಾದರಿ ಪರೀಕ್ಷೆ ಐತಿ ಆದದ್ದು ಅಂಥದ್ದು ಐತಿ. ಅದನ್ನು ನಾವು ಕೂಡ ಬೆಳೆದ್ರೆ ಇನ್ನೂ ಸಾಧ್ಯ, ನಮ್ಮ ರೈತರ ಆರ್ಥಿಕವಾಗಿ ಸಬಲರಾಗಿ ಆಗಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಅನೇಕ ಕೆಲಸಗಳು. ಮತ್ತು ಇವು ಇದಕ್ಕೆ ಕಾರ್ಡ್ ತೊಗೊಂಡು ಹೋಗ್ಬೇಕು. ನಿಮ್ಮ ಮನೆಗೆ ಎಲ್ಲರಿಗೆ ಕಾರ್ಡ್ ಬಂದಾವ, ಇವತ್ತು ಬರಕತ್ತಾವ. ಅವು ಚುನಾವಣೆ ಮೊದಲೇ ಬರಬೇಕಾಗಿತ್ತ. ಅದನ್ನು ಕೂಡ ನಾವು ಹೋರಾಟ ಮಾಡಿ ಕಾರ್ಡ್ ಹಾಕಲೇಬೇಕು. ಇಲ್ಲಿಕಂದ್ರೆ ಚುನಾವಣಾ ಬಯಸ್ಕೊಳ್ತೇವೆ ಅಂತ ತಿಳ್ಕೊಂಡು 2 ದಿವಸ ಧರಣಿ ಮಾಡಿದ್ದೀವಿ. ಮಾಡಿ ಕಾರ್ಡ್ ಹಾಕುವಂತ ವ್ಯವಸ್ಥೆ ಮಾಡಿದ್ವಿ. ಇವತ್ತಿನ ಮಟ್ಟನು ಎಲ್ಲರಿಗೆ ಬರಕತ್ತೈತಿ. ಎಲ್ಲರಿಗೆ ಸ್ವತಂತ್ರ ಪಡಿಸ್ಲಿಕ್ಕೆ ಮೊದಲನೇ ಪಾತ್ರ ನಮ್ಮದು ರೈತ ಸಂಘಟನೆ ಅಂತ. ಇದರೊಳಗೆ ಯಾರೂ ಇಲ್ಲ.
ಇವತ್ತೇನು ಯಾರು ಭಾಳ ಮಂದಿ ಇರ್ತಾರ, ಯಾರೋ ಬಂದು ರೈತರ ಸಮಸ್ಯೆಗಳು ಬಂದಾಗ ಅಲ್ಲಿ ಯಾರನ್ನೂ ಪ್ರಶ್ನೆ ಮಾಡಲಿಲ್ಲ. ಪ್ರತಿಯೊಂದರೊಳಗೂ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ರೈತ ಸಂಘಟನೆ ಅವರು ಅಂತ ತಿಳ್ಕೊಂಡು ಮುಂದಾದರೂ ಕೂಡ ನಿಮ್ಮ ಮನೆಗೆ ಇರ್ತೇವೆ ನಾವು. ಅದಕ್ಕೆ ನಮಗೆಲ್ಲ ಬೆಂಬಲ ಕೊಡಬೇಕು. ನಮ್ಮ ಬಸನಗೌಡರು, ರಾಯನಗೌಡರು ಆಯಿತು, ಇನ್ನೂ ನಮ್ಮ ನಿಂಗಣ್ಣವರಾಯಿತು, ಅಂಗಡಿಯವರಾಯ್ತು, ಅನೇಕ ಇಲ್ಲಿ ನಮ್ಮ ಎಲ್ಲರೂ ಹಿರಿಯರಿದ್ದೀರಿ. ನಮಗೆ ಪಕ್ಷ ಇಲ್ಲ, ನಮ್ಮ ರೈತ ಸಂಘಟನೆಗೆ ಜಾತಿ ಇಲ್ಲ. ನಮ್ಮ ರೈತ ಜಾತಿ ಒಂದೇ. ನಾವು ಯಾರ ಮನೆಯಾಗ ಬೆಳೆದ್ರು ಅದಕ್ಕೆ ಜಾತಿ ಹೆಸರು ಹೇಳ್ಕೊಂಡು ತಿಂತೀವಿ, ನಾವು ತಿನ್ನಂಗಿಲ್ಲ. ಆ ರೀತಿ ಒಳಗೆ ಪಕ್ಷಾತೀತವಾಗಿ ನಮ್ಗೆ ಬೆಂಬಲ ಕೊಡಬೇಕಂತ ತಿಳ್ಕೊಂಡು ವಿನಂತಿಸ್ಕೊತಾ ಇದ್ದೇನೆ. ಬೆಂಬಲ ಕೊಡ್ತೀವಿ ನಾವು ರೈತರಲ್ರಿ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. बोलो भारत माता की जय, बोलो भारत माता की जय.